ಗುರು ಸದ್ಯಕ್ಕೆ ದೇವಸ್ಥಾನನ ರೀಚ್ ಆಗಿದ್ದೀನಿ. ನೋಡ್ಬೋದು, ಇದು ಬಂದ್ಬಿಟ್ಟು ದೇವಸ್ಥಾನದ ಆವರಣ. ಇವಾಗ ಇಲ್ಲೇ ಕೂತ್ಕೊಂಡಿದ್ದೀನಿ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯ ನೋಡಿ, ಇದು ಬಂದ್ಬಿಟ್ಟು ಮಂಗಳೂರು ಡಿಸ್ಟಿಕ್ನ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಅನ್ನುವಂಥ ಊರಲ್ಲಿ ಬರುತ್ತೆ. ದೇವಸ್ಥಾನ ಬಂದ್ಬಿಟ್ಟು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೆಸರು. ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ, ಮತ್ತು ದೇವಸ್ಥಾನದ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ. ಎಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ಚಿಕ್ಕ ಮಾಹಿತಿಗಳನ್ನು ಕೊಟ್ಬಿಡ್ತೀನಿ ದೇವಸ್ಥಾನದ್ದು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಡೆಯಿಂದನೂ ಕೂಡ ಎಂಟ್ರಿ ಇದೆ. ನೀವೇನಾದರೂ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನಿಂದ ಬರ್ತೀರಿ ಅಂತಂದರೆ ಅಲ್ಲಿ ಕ್ರಾಸಲ್ಲಿ ಇಳಿಸ್ತಾರೆ. ಮುಂದೆಗಡೆ ಕ್ರಾಸಲ್ಲಿ ಇಳಿಸಿದಾಗ ಈ ಕಡೆ ಬಂದು ಇಲ್ಲಿಂದ ಬರ್ಬೋದು. ಮತ್ತು ಈ ಕಡೆ ಮುಂದ್ಗಡೆ ನದಿ ಇದೆ, ಅಲ್ಲಿ ಮುಂದ್ಗಡೆ ಮೇನ್ ರೋಡ್ ಇದೆ, ಅಲ್ಲಿಂದ ಕೂಡ ಬರ್ಬೋದು. ಸದ್ಯಕ್ಕೆ ನಾನು ಈ ಕಡೆಯಿಂದ ಬಂದಿದ್ದೀನಲ್ಲ, ಆಮೇಲೆ ನದಿಗೂ ಕೂಡ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿರುವಂಥ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಗಳು ಅಂತ ಅಂತಾರಲ್ಲ, ಆ ರೀತಿ ಆ ಮಾಹಿತಿಗಳನ್ನು ಕೊಡ್ತೀನಿ. ಇಲ್ಲಿಂದಾನೇ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಫಸ್ಟು ದೇವಸ್ಥಾನಕ್ಕೆ ಬಂದ ತಕ್ಷಣ ನಾವು ಮಾಡಬೇಕಾಗಿರೋದು ಪಾದರಕ್ಷೆಗಳನ್ನು ಒಂದು ಕಡೆ ಬಿಡಬೇಕಲ್ಲ. ಇದು ಬಂದ್ಬಿಟ್ಟು ಅಲ್ಲಿ ಚಪ್ಪಲಿ ಇಡುವ ಕೊಠಡಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋದರೆ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಡ್ಬೋದು. ಮತ್ತು ಹಾಗೆ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು, ಇಲ್ಲಿ ಏನೇನಿದೆ ದೇವಸ್ಥಾನದ ಸುತ್ತಮುತ್ತ ಅಂತ ತಿಳ್ಕೋಬೇಕು ಅಂತಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ. ಮಾಹಿತಿ ಕೇಂದ್ರ ಅಂತ ಇದೆ ಮಧ್ಯದಲ್ಲಿ, ಆ ಕಡೆ ಲಾಸ್ಟಲ್ಲಿ ಕಾಣುತ್ತೆ ನೋಡಿ, ಉಚಿತ ಲಗೇಜು ಕೊಠಡಿ. ಅಂದರೆ ಫ್ರೀ ಆಫ್ ಕಾಸ್ಟು ನೀವು ಲಗೇಜನ್ನು ಇಟ್ಟು ಎಷ್ಟೊತ್ತು ಬೇಕಾದರೂ ಈ ಒಂದು ದೇವಸ್ಥಾನವನ್ನು ಸುತ್ತಾಡಬಹುದು. ಮತ್ತು ಆ ಕಡೆ ಸೇವಾ ಕೇಂದ್ರ ಇದೆ. ಏನಾದರೂ ದೇವಸ್ಥಾನಕ್ಕೆ ಪೇ ಮಾಡ್ತೀರಾ ಅಂತಂದರೆ ದೇವಸ್ಥಾನದಲ್ಲಿ ನಡೆಯುವಂಥ ಸೇವೆಗಳು, ಅನ್ನದಾಸವಾಗಿರಲಿ ಅಥವಾ ನಿಮ್ಮದೇನಾದರೂ ಆರೈಕೆಗಳನ್ನು ಪೇ ಮಾಡಬೇಕಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ರೆಸಿಪ್ಟನ್ನ ಮಾಡಿಕೊಂಡ್ರೆ ಅಲ್ಲಿಂದ ಪೇ ಮಾಡ್ಬೋದು. ಆ ಕಡೆ ಅನ್ನದಾನ ದೇಣಿಗೆ ಮತ್ತು ಈ ಕಡೆ ದೇವಸ್ಥಾನ ನೋಡಿ. ಗುರು ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದೆರಡೂ ಕೂಡ ಬಂದ್ಬಿಟ್ಟು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ರಥಗಳು. ಇವೆರಡೂ ಕೂಡ ಜಾತ್ರೆಯ ಸಮಯದಲ್ಲಿ ಈ ರಥಗಳು ಚಾಲನೆಯಲ್ಲಿರುತ್ತೆ. ಜಾತ್ರೆ ನಡೆಯುವಂಥ ಸಮಯದಲ್ಲಿ ಬಂದರೆ ನೀವು ಈ ರಥ ಸಾಗೋದನ್ನು ಕೂಡ ನೋಡ್ಬೋದು. ಮತ್ತು ಇನ್ನು ಈ ಕಡೆ ಬಂದರೆ ಇದು ಎಂಟ್ರಿ. ಒಳಗಡೆ ಹೋಗಬೇಕು ಅಂದರೆ ಪಂಚೆ ಧರಿಸಿರ್ಬೇಕು. ಮೇಲುಗಡೆ ಯಾವುದೇ ಅಂಗಿ, ಟೀ ಶರ್ಟು ಯಾವುದೂ ಇರಬಾರ್ದು, ಬನಿಯನ್ನು ಯಾವುದನ್ನು ಕೂಡ ಹಾಕೋ ಹಾಗಿಲ್ಲ. ಬರೀ ಮೈಯಲ್ಲಿ ಪಂಚೆಯಲ್ಲಿ ಹೋಗಬೇಕು. ಇದು ಬಂದುಬಿಟ್ಟು ದೇವಸ್ಥಾನದ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಯಾರಿಗೂ ಕೂಡ ಬಿಡುವುದಿಲ್ಲ. ಗುರು, ಇನ್ನು ನಾವು ದೇವಸ್ಥಾನದ ಬಗ್ಗೆ ನೋಡೋದಾದರೆ, ದೇವಸ್ಥಾನ ಬಂದುಬಿಟ್ಟು ಸುಮಾರು 800 ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಅಂತ ಇದು.
ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಆಗಲಿ ಅಥವಾ ದೇವಸ್ಥಾನ ಹುಟ್ಕೊಂಡಿದ್ದ ಬಗೆಯನ್ನು ನೋಡ್ತಾ ಹೋದರೆ ದೇವಸ್ಥಾನದಲ್ಲಿರುವಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಸರ್ಪಗಳಿಗೂ ಅಧಿಪತಿ ಅಂತ ಕರೀತಾರೆ. ಗರುಡನಿಂದ ಸರ್ಪಗಳಿಗೆ ಬೆದರಿಕೆ ಬಂದಾಗ ಎಲ್ಲ ಸರ್ಪಗಳು ಕೂಡ ಈ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಅಂದರೆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಬಂದು ಕೂತ್ಕೋತಾವಂತೆ. ಅದೇ ರೀತಿ ವಾಸುಕಿ ಅನ್ನುವಂತಹ ಸರ್ಪವು ಕೂಡ ಬಂದು ಕೂತ್ಕೊಳ್ಳುತ್ತೆ. ಆಗ ಈ ಒಂದು ಸುಬ್ರಹ್ಮಣ್ಯ ಬಂದ್ಬಿಟ್ಟು ಎಲ್ಲ ಸರ್ಪಗಳನ್ನು ಕಾಪಾಡ್ತಾನೆ. ಸುಬ್ರಹ್ಮಣ್ಯನ ಕೃಪೆಯಿಂದ ಎಲ್ಲ ಸರ್ಪಗಳು ಉಳಿಯುತ್ತವೆ ಅನ್ನೋದು ಈ ದೇವಸ್ಥಾನದ ಹಿನ್ನೆಲೆ. ಗೌರವ ಸದ್ಯಕ್ಕೆ ದೇವಸ್ಥಾನನ ನೋಡ್ಕೊಂಡ್ವಿ. ದೇವಸ್ಥಾನದ ಮುಂದ್ಗಡೆ ಇರುವಂತಹ ನದಿನ ನೋಡೋದಕ್ಕೆ ಹೋಗೋಣ ಇವಾಗ ಬನ್ನಿ. ಜನ ಬರೋದಕ್ಕೆ ಜಾಸ್ತಿ ಆಯಿತು. ಟೈಮ್ ಹೇಗೆ ಜಾಸ್ತಿ ಆಗುತ್ತೋ ಅದೇ ರೀತಿ ಜನನೂ ಕೂಡ ಜಾಸ್ತಿ ಬರ್ತಾರೆ. ಅಂದರೆ ಸಂಜೆ ಟೈಮಲ್ಲೆಲ್ಲ ಫ್ರೀ ಆಗಿಬಿಡ್ತಾರಲ್ಲ. ಇನ್ನೊಂದು ಬೆಳಗ್ಗೆ ಹೊತ್ತಲ್ಲಿ ಬರ್ತಾರೆ ಮತ್ತು ಇಲ್ಲ ಸಂಜೆ ಹೊತ್ತಲ್ಲಿ ಬರ್ತಾರೆ. 2 ಟೈಮು ದೇವಸ್ಥಾನಕ್ಕೆ ಹೋಗುವಂಥದ್ದು. ಯಾಕಂದರೆ ಮಧ್ಯಾಹ್ನ ಟೈಮಲ್ಲೆಲ್ಲ ದೇವಸ್ಥಾನ ಬಂದಿರುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಏನಪ್ಪ ಅಂತ ಕೇಳಿದ್ರೆ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 3:30ಯಿಂದ ಸಂಜೆ ರಾತ್ರಿವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಈ ಟೈಮ್ಗಳಲ್ಲಿ ಬರ್ಬೋದು. ಇನ್ನು ದೇವಸ್ಥಾನಕ್ಕೆ ಬರುವಂತಹ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಗಳಲ್ಲಿರುವಂತಹ ಭೋಜನನ ಸವಿತಾರೆ. ತಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ರೋಗಗಳು ಕಳೆಯುತ್ತೆ ಅಂತ ನಂಬಿಕೆಯಿಂದ ಆ ಭೋಜನಾಲಯದ ಟೈಮ್ಗಳು ಮಧ್ಯಾಹ್ನ 12 ಗಂಟೆಯಿಂದ 2:30ವರೆಗೆ ಮತ್ತು ರಾತ್ರಿ 8 ಗಂಟೆಯಿಂದ ರಾತ್ರಿ 9:30ವರೆಗೆ ಇಷ್ಟು ಬಂದುಬಿಟ್ಟು ಭೋಜನಾಲಯದ ಟೈಮಿಂಗ್ಗಳು, ದೇವಸ್ಥಾನದ ಟೈಮಿಂಗ್ಗಳು. ಇವಾಗ ನಾವು ನದಿ ಕಡೆ ಹೋಗೋಣ. ನದಿ ಹೇಗಿದೆ, ನೀರಿದೆಯಾ ಇಲ್ವಾ ನೋಡೋಣ. ಇವಾಗೆಲ್ಲ ಬೇಸಿಗೆ ಬರ್ತಾ ಬಂತು, ನೀರೆಲ್ಲ ಕರೆಕ್ಟಾಗಿರೋಲ್ಲ ನದಿಗಳಲ್ಲಿ. ನೋಡೋಣ ಬನ್ನಿ, ನದಿ ಹತ್ರ ಹೋಗೋಣ ಫಸ್ಟ್. ಗುರು ಇವಾಗ ಅಲ್ಲಿ ಕಾಣಿಸ್ತಾ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿಂದ ಹಂಗೆ ನಡ್ಕೋ ಬಂದಿದ್ದೀನಿ. ಇವಾಗ ನದಿ ಇರೋದು ಈ ಕಡೆ. ಬನ್ನಿ ನೋಡೋಣ ಮುಂದೆ ಹೋಗಿ ನದಿ ಯಾವ ಕಡೆ ಇದೆ ಅಂತ. ಗುರು ಇದೆಲ್ಲ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದುಗಡೆ ಇರುವಂತಹ ಮೇನ್ ರೋಡು. ಈ ಕಡೆ ಎಲ್ಲ ಪಾರ್ಕಿಂಗ್ ಇದೆ ಮತ್ತು ಈ ಕಡೆ ವ್ಯವಸ್ಥಿತವಾದ ಪಾರ್ಕಿಂಗ್ ಲಾಟು. ಈ ಕಡೆಯಿಂದ ಗಾಡಿಗಳು ಬರ್ತಾ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಎಂಟ್ರಿ ತಗೊಳ್ಳೋದು ಜನ ಕುಕ್ಕೆ ಶ್ರೀ ದೇವಸ್ಥಾನಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂದುಗಡೆ ಒಂದು ದೊಡ್ಡ ಗುಡ್ಡ ಕಾಣ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಕುಮಾರ ಪರ್ವತದ ಒಂದು ಟ್ರೆಕ್ಕಿಂಗ್ ಮಾಡುವಂಥ ಜಾಗ ಅಂತಾರೆ. ಅಷ್ಟು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ. ಏನೋ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಮಾಹಿತಿ. ಬನ್ನಿ. ಇಷ್ಟೊತ್ತು ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ದೇವಸ್ಥಾನದ ಮುಂದ್ಗಡೆ ಇರೋ ನದಿ, ಪಾರ್ಕಿಂಗು, ದೇವಸ್ಥಾನದಲ್ಲಿರುವಂತಹ ಸೇವೆಗಳು ಎಲ್ಲ ತಿಳ್ಕೊಂಡ್ವಿ. ಇವಾಗ ನೋಡಿ ಇದು ಬಂದ್ಬಿಟ್ಟು ಮಾರ್ಕೆಟು, ಇದೆಲ್ಲ ಅಂಗಡಿಗಳು. ಈ ಕಡೆ ಎಲ್ಲ ಫುಡ್ ಸ್ಟಾಲ್ಸ್ ಇದೆ. ಈ ಫುಡ್ ಸ್ಟಾಲ್ಸ್ಗಳಲ್ಲಿ ಬಂದು ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಆಗಿಂದಾಗೆ ರೆಡಿ ಮಾಡಿಸ್ಕೊಂಡು ತಿನ್ಬೋದು. ಆದರೆ ಅದಕ್ಕೆ ದುಡ್ಡು ಕೊಡಬೇಕು.